ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಅಯೋಧ್ಯೆಯಲ್ಲಿ ಮುಂದುವರೆದ ಜನಜಂಗುಳಿ, ರಾಮಲಲ್ಲನ ದರ್ಶನಕ್ಕೆ ಹರಿದು ಬರ್ತಾನೆ ಇದೆ ಜನಸಾಗರ. ಇವತ್ತು ಅಯೋಧ್ಯಾಧೀಶನನ್ನ ನೋಡಲು ಲಕ್ಷಗಟ್ಟಲೆ ಜನ. ನಿನ್ನೆ ಉಂಟಾದ ನೂಕುನುಗ್ಗಲಿಂದ ಎಚ್ಚೆತ್ತ ಯುಪಿ ಪೊಲೀಸರು ಇವತ್ತು ಹೆಚ್ಚಿನ ಭದ್ರತಾ ಸಿಬ್ಬಂದಿ ಜೊತೆ ಒಂದಿಷ್ಟು ಬದಲಾವಣೆ. ತೇಡಿ ಬಜಾರ್ ಚೌಕ್ನಿಂದಲೇ ಭಕ್ತರ ಕಂಟ್ರೋಲ್, ಬ್ಯಾರಿಕೇಡ್ ಹಾಕಿ ಸರತಿ ಸಾಲಲ್ಲಿ ದರ್ಶನಕ್ಕೆ ಅವಕಾಶ. ಕರ್ನಾಟಕದಿಂದಲೂ ಅಯೋಧ್ಯೆಗೆ ತೆರಳುತ್ತಾ ಇದ್ದಾರೆ ಭಕ್ತರು. ಬಾಲರಾಮನ ದರ್ಶನ ಪಡೆದ ಹುಬ್ಬಳ್ಳಿ ಧಾರವಾಡದ ಭಕ್ತರು. ರಾಮನೂರಲ್ಲಿ ಮೊಳಗಿದ ಜೈ ಕರ್ನಾಟಕ ಘೋಷ. ಕಣ್ಣು ಮುಚ್ಚಿದ್ರೂ ರಾಮ, ಕಣ್ ತೆರೆದ್ರೂ ರಾಮ. ತಪಸ್ಸಿನಂತೆ ಕೆತ್ತನೆ ಕಾರ್ಯ ಮಾಡಿದ್ದ ಶಿಲ್ಪಿ. ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ನ್ಯೂಸ್ ಫಸ್ಟ್ ಜೊತೆ ಅರುಣ್ ಯೋಗಿರಾಜ್ ಮೊದಲ ಮಾತು. ಅಯೋಧ್ಯೆಯಿಂದ ಇವತ್ತು ತಾಯ್ನಾಡಿಗೆ ಮರಳಲಿದ್ದಾರೆ ಅರುಣ್ ಯೋಗಿರಾಜ್. ಶಿಲ್ಪಿಯನ್ನು ಸ್ವಾಗತಿಸೋದಕ್ಕೆ ಸಕಲ ಸಿದ್ಧತೆ. ಏರ್ಪೋರ್ಟ್ಗೆ ತೆರಳಿ ವೆಲ್ಕಮ್ ಮಾಡಲಿದ್ದಾರೆ ಬಿಜೆಪಿ ನಾಯಕರು. ಕಿಷ್ಕಿಂದೆಗೆ 125 ಕೋಟಿ ಘೋಷಿಸಿ 25 ಕೋಟಿಯಷ್ಟೇ ಬಿಡುಗಡೆ. ಬೊಮ್ಮಾಯಿ ಸರ್ಕಾರದ ನಿರ್ಧಾರವೇ ಈಗ ಕಾಂಗ್ರೆಸ್ಗೆ ಅಸ್ತ್ರ. ಹನುಮನ ಜನ್ಮಸ್ಥಳ ಮರ್ತಿದ್ಯಾಕೆ ಅಂತ ಮುಗಿಬೀಳಲು ತಯಾರಿ. ದೇವರನ್ನ ಹಾದಿ ಬೀದಿಗೆ ತಂದವರು ನಾವಲ್ಲ, ಬಿಜೆಪಿಯವರಿಗೆ ದೇವರೇ ಮತದಾರರ ಮೂಲಕ ಶಾಪ ಕೊಡ್ತಾನೆ. ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ. ಅನ್ಯ ಕೋಮಿನ ಯುವಕನನ್ನ ಪ್ರೀತಿಸಿದ್ದಕ್ಕೆ ತಂಗಿಯನ್ನೇ ಕೆರೆಗೆ ತಳ್ಳಿ ಕೊಲೆ. ರಕ್ಷಣೆಗೆ ಬಂದ ತಾಯಿಯನ್ನು ಕೆರೆಗೆ ತಳ್ಳಿದ ಪಾಪಿ ಮಗ. ಮೈಸೂರಿನ ಮರೂರು ಗ್ರಾಮದಲ್ಲಿ ಹೃದಯ ವಿದ್ರಾವಕ ಘಟನೆ. ಬಿಜೆಪಿ ಎಲ್ಲಿ ಸ್ಪರ್ಧಿಸಬೇಕು, ಎಲ್ಲೆಲ್ಲಿ ಜೆಡಿಎಸ್ನಿಂದ ಕಣಕ್ಕಿಳಿಬೇಕು. ಕಳೆದ ಭಾನುವಾರ ಯಡಿಯೂರಪ್ಪ ನೇತೃತ್ವದಲ್ಲಿ ಸಭೆ. ಸೀಟ್ ಶೇರಿಂಗ್ ಬಗ್ಗೆ ದೋಸ್ತಿಗಳ ಸಮಾಲೋಚನೆ. 5 ಕ್ಷೇತ್ರಗಳಿಗೆ ಜೆಡಿಎಸ್ ಡಿಮಾಂಡ್. ದಾವಣಗೆರೆಯಲ್ಲಿ ಹೆಚ್ಚಾಯಿತು ಬಿಜೆಪಿಯ ಆಂತರಿಕ ಕಚ್ಚಾಟ. ಮಾಜಿ ಸಚಿವ ರೇಣುಕಾಚಾರ್ಯ, ಮಾಜಿ ಶಾಸಕ ಬಿಪಿ ಹರೀಶ್ ಫೈಟ್. ಪಕ್ಷದಿಂದ ವಜಾ ಮಾಡ್ತಾನೆ ಅಂತ ರೇಣುಕಾಚಾರ್ಯ ವಿರುದ್ಧ ಬಿಎಸ್ವೈ ಕೆಂಡ. ಬೈಕ್ ಡಿಕ್ಕಿ ಹೊಡೆದಿದ್ದಕ್ಕೆ ಜಗಳ, ಸ್ಥಳದಲ್ಲಿ ಪೊಲೀಸರಿದ್ರು ಡೋಂಟ್ ಕೇರ್. ಹುಬ್ಬಳ್ಳಿಯ ದೇಶಪಾಂಡೆ ನಗರದಲ್ಲಿ ಯುವಕನ ಮೇಲೆ 3-4 ಜನರಿಂದ ಹಲ್ಲೆ. ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ತೆರವಿಗೆ ಅಡ್ಡಿಪಡಿಸಿದ ಹಿನ್ನೆಲೆ ದಾವಣಗೆರೆಯಲ್ಲಿ ಒಂದೇ ಗ್ರಾಮದ 30ಕ್ಕೂ ಅಧಿಕ ಜನ ಪೊಲೀಸ್ ವಶಕ್ಕೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಗ್ರಾಮದಲ್ಲಿ 3 ದಿನ ನಿಷೇಧಾಜ್ಞೆ ಜಾರಿ. ಹೆಲ್ಮೆಟ್ ಹಾಕಲ್ಲ, ಸಿಗ್ನಲ್ ನೋಡಲ್ಲ, ಒನ್ ವೇ ಇದ್ರೂ ಕೇರ್ ಮಾಡಲ್ಲ. ಮಂಗಳೂರಲ್ಲಿ ಮಂಜುನಾಥನ್ ಎಂಬವನ ಮಹಿಮೆಗೆ ಅಡ್ಡಿಯೇ ಇಲ್ಲ. 30,000 ಬೈಕ್ ಮೇಲಿದೆ, 1.25 ಲಕ್ಷ ದಂಡ. ಆದರೂ ಟ್ರಾಫಿಕ್ ಪೊಲೀಸರು ಬಿಸಿ ಮುಟ್ಟಿಸ್ತಿಲ್ಲ. ಮಂಡ್ಯದಲ್ಲಿ 25 ಕೋಟಿ ರೂಪಾಯಿ ಆಸೆ ತೋರಿಸಿ ಮಹಿಳೆಯನ್ನ ಲೂಟಿ ಮಾಡಿದ ಗ್ಯಾಂಗ್. ಪ್ರಜ್ಞೆ ತಪ್ಪೋ ಜ್ಯೂಸ್ ಕುಡಿಸಿ ಬಿಳಿ ಪೇಪರ್ ಕೊಟ್ಟು ಎಸ್ಕೇಪ್. ಅಪರಿಚಿತರ ಮಾತು ನಂಬಿ 1.10 ಕೋಟಿ ಕೊಟ್ಟು ಮೋಸ ಹೋದ ಮೇರಿ. ಇಂದಿರಾ ಗಾಂಧಿ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು 40-50 ಮಕ್ಕಳ ಸಾವು. ನ್ಯೂಸ್ ಫಸ್ಟ್ ವರದಿ ಬೆನ್ನಲ್ಲೇ ಎಚ್ಚೆತ್ತ ವೈದ್ಯಕೀಯ ಶಿಕ್ಷಣ ಇಲಾಖೆ. 2 ಕಡೆ ಪ್ರತ್ಯೇಕ ಆಸ್ಪತ್ರೆ ನಿರ್ಮಾಣಕ್ಕೆ ಸಿದ್ಧತೆ. ಗಣರಾಜ್ಯೋತ್ಸವ ಹಿನ್ನೆಲೆ ಬೆಂಗಳೂರಿನ ಮಾನೆಕ್ ಶಾ ಪರೇಡ್ ಮೈದಾನದಲ್ಲಿ ಸಕಲ ಸಿದ್ಧತೆ. ಸ್ಕೌಟ್, ಗೈಡ್, ಎನ್ಸಿಸಿ, ಸೇವಾದಳ, ಸಿಆರ್ಪಿಎಫ್, ಫೈರ್ ಸ್ಕ್ವಾಡ್ನಿಂದ ಪಥ ಸಂಚಲನದ ಪೂರ್ವಾಭ್ಯಾಸ. ನ್ಯೂಸ್
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.